ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನೇಂದ್ರ ಲಕ್ನೋ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲಕ್ನೋ ಬಳಿಯ ಹಳ್ಳಿಯಲ್ಲಿ ಜ್ಞಾನೇಂದ್ರ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಹೌದು, ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತ ಇಡಿ ರೇಡ್ನ ಮಾಹಿತಿ ಇದು. ಲಕ್ನೋ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿರುವುದು. ಲಕ್ನೋ ಬಳಿಯ ಹಳ್ಳಿಯಲ್ಲಿ ಜ್ಞಾನೇಂದ್ರ ಮನೆಯಲ್ಲಿ ಶೋಧ ನಡೆದಿದೆ. ಆದರೆ ಮನೆಯಿಂದಲೂ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಪರಾರಿ. ವಯೋವೃದ್ಧ ತಂದೆ ಕೇರ್ಟೇಕರ್ ಬಿಟ್ಟರೆ ಯಾರೂ ಇಲ್ಲ ಆ ಮನೆಯಲ್ಲಿ. ಸಂಬಂಧಿ ಹಾಗೂ ಕುಟುಂಬಸ್ಥರ ಸಂಪರ್ಕಕ್ಕೆ ಈ ಜ್ಞಾನೇಂದ್ರ ಸಿಗ್ತಾ ಇಲ್ಲ. ಕುಟುಂಬಸ್ಥರ ನಡೆಯಿಂದ ಇಡಿಗೆ ಅನುಮಾನ ಮತ್ತಷ್ಟು ಪ್ರಬಲವಾಗಿದೆ. ಕೆಪಿಎಸ್ಸಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸ್ತಾ ಇದ್ದೀರಿ, ಜ್ಞಾನೇಂದ್ರ ಲಕ್ನೋ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆದರೆ ಮನೆಯಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ವಯೋವೃದ್ಧ ತಂದೆ ಕೇರ್ಟೇಕರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸಂಬಂಧಿಕರು ಹಾಗೂ ಕುಟುಂಬಸ್ಥರ ಸಂಪರ್ಕಕ್ಕೂ ಕೂಡ ಜ್ಞಾನೇಂದ್ರ ಲಭ್ಯ ಆಗ್ತಾ ಇಲ್ಲ. ಬಟ್ ಈ ಇಡಿ ಅಧಿಕಾರಿಗಳು ಕುಟುಂಬಸ್ಥರ ಬಳಿ ಮಾತಾಡಿದ್ದಾರೆ. ಬಟ್ ಅವರ ಹೇಳಿಕೆ ಮತ್ತು ನಡೆ ಅನುಮಾನಗಳನ್ನು ಇನ್ನೂ ಕೂಡ ಹೆಚ್ಚು ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಇಡಿ ಕೊಟ್ಟಿರುವಂಥ ಶಾಕ್ ಇದು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ನಿವಾಸಕ್ಕೆ ಭೇಟಿ ಕೊಟ್ಟು ಪರಿಶೀಲನಾ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಬೆಂಗಳೂರಿನ ನಿವಾಸ ಇರ್ಬೋದು, ಲಕ್ನೋ ಜ್ಞಾನೇಂದ್ರ ನಿವಾಸ ಇರ್ಬೋದು, ಹೀಗೆ ಎಲ್ಲ ಕಡೆ ಪರಿಶೀಲನೆ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಬಟ್ ಲಕ್ನೋ ನಿವಾಸದಲ್ಲಿ ಏನಾಯಿತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಅಲ್ಲಿ ಯಾರಿದ್ದಾರೆ, ಯಾವಾಗ ಬಂದಿದ್ದು ಕಡೆಗೆ ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಆ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಲ್ಲಿ ವೃದ್ಧ ತಂದೆ ಮತ್ತು ಕೇರ್ಟೇಕರ್ ಇದ್ದಾರೆ, ಬಟ್ ಯಾರೂ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಕುಟುಂಬಸ್ಥರ ಬಳಿ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಎಲ್ಲ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಅವರ ನಡೆ ಒಂದಷ್ಟು ಅನುಮಾನಗಳನ್ನು ಹೆಚ್ಚು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.